ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಕ್ಷಮೆ ಇರಲಿ. ಶುಕ್ರವಾರದ ಬ್ಲಾಗ್ ಇದು. ಶುಕ್ರವಾರದ ಬ್ಲಾಗ್ ಏನಪ್ಪ ಈಗ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂದ್ಕೋಬೇಡಿ. ವಿಡಿಯೋನ ಕೊನೆ ಗಂಟ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಮ್ಮ ತಾಯಿ ಇದ್ದಾರಲ್ಲ, ಅವ್ರ ತಮ್ಮ ತೀರೋಗಿದ್ರು. ಗುರುವಾರ ಸಂಜೆ ಒಂದು 5 ಗಂಟೆಗೆ ತೀರೋಗಿದ್ದು. ನಮಗೆ ಕಾಲ್ ಬಂದಿದ್ದು ಗುರುವಾರ ಸಂಜೆ 8 ಗಂಟೆಗೆ ಕಾಲ್ ಮಾಡಿದ್ರು, ಈ ಥರ ತೀರೋಗಿದ್ದಾರೆ ಅಂದ್ಬಿಟ್ಟು. ನಾವು ಇನ್ನು ಅಷ್ಟೊತ್ತಿನಲ್ಲಿ ನೈಟ್ ಎಲ್ಲ ಹೊಲ್ಡೋಕ್ಕಾಗಲ್ಲ ಅಂದ್ಬಿಟ್ಟು ಶುಕ್ರವಾರ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಬೆಂಗಳೂರಿಂದ ಊರಿಗೆ ರೀಚ್ ಆಗಿದ್ದು. 10 ಗಂಟೆ ಆಯಿತು ರೀಚ್ ಆಗೋ ಅಷ್ಟೊತ್ತಿಗೆ. ಬರೋ ನೆಂಟರಿಷ್ಟರೆಲ್ಲ ಬರ್ತಾಯಿದ್ರು. ಆಮೇಲೆ ಒಂದು ಮನೇಲಿ ಸಾವಾಗಿದೆ ಅಂದರೆ ಆ ಮನೆಯಲ್ಲಿ ದುಃಖ ದೇವರಿಗೆ ಮುಟ್ಟುತ್ತೆ. ಆಮೇಲೆ ಇನ್ನು ನೆಂಟರಿಷ್ಟರೆಲ್ಲ ಬರ್ತಾನೆ ಇದ್ದರು. ಇನ್ನು ಮುಂದಿನ ಕಾರ್ಯದ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾವು ನಮ್ಮ ಸೈಡ್ ಮಣ್ಣು ಮಾಡ್ತೀವಿ, ಸುಡ್ತೀವಿ. ಅಂದರೆ ಇಲ್ಲಿ ಸುಟ್ಟವು ನಾವು, ಯಾಕಂದರೆ ಅವರ ಸೊಸೆ ಬಂದುಬಿಟ್ಟು ಪ್ರೆಗ್ನೆಂಟ್ ಇದ್ದರು, ಹಂಗಾಗಿ ಸುಟ್ಟವು. ಆಮೇಲೆ 3 ದಿನದ ಕೂಳು ಅಂತ ಹಾಕ್ತೀವಿ ನಾವು. ಆ ಕೂಳು ಹಾಕೋಕ್ಕೇ ಎಲ್ಲ ನೆಂಟರಿಷ್ಟರೆಲ್ಲ ಟ್ಯಾಕ್ಟ್ರಲ್ಲಿ ಹಿಂಗೆ ಹೋಗ್ತಾಯಿದ್ವು. ಗಾಡಿಗಳಲ್ಲಿ ಹೋಗೋರು ಮುಂದೆ ಹೋಗಿದ್ರು. ಟ್ಯಾಕ್ಟ್ರಿಲಿ ಎಲ್ಲ ನೆಂಟರಿಷ್ಟರು ಹೋಗ್ತಾಯಿದ್ವು. ಕೂಳು ಹಾಕಿ ಮತ್ತು ಆ 3 ದಿನದ ಹಾಲು ತುಪ್ಪ ಅಂತ ಬಿಡ್ತೀವಿ ನಾವು. 3 ದಿನದ ಹಾಲು ತುಪ್ಪ ಬಿಟ್ಟು ಅಲ್ಲಿಗೆ ಹೋಗಿ ನೋಡಿದ್ರೆ ಇನ್ನು ಚಿತೆ ಉರಿತಾನೆ ಇತ್ತು, ಹೊಗೆ ಆಡ್ತಾನೆ ಇತ್ತು. ಹಾಲು ತುಪ್ಪ ಬಿಟ್ಬಿಟ್ಟು ಕೂಳು ಹಾಕೋಣ ಅಂತೇಳಿ ಎಲ್ಲ ಇದು ಮಾಡಿಕೊಂಡು, ನಮ್ಮ ತಾಯಿನೂ ಅದೇ ಜಾಗದಲ್ಲಿ ಸುಟ್ಟಿದ್ರು ಇದೇ ಥರನೇ. ಹಂಗಾಗಿ ಅಲ್ಲಿ ಒಂದು ಗಿಡ ಹಾಕಿದ್ದು ಗುರುತಿಗೆ, ಆ ಗಿಡ ಒಣಗೋಗಿತ್ತು. ಒಂದು ಅಂದಾಜು ಮೇಲೆ ಆ ಜಾಗಕ್ಕೆ ಹೋಗಿ ಪೂಜೆ ಮಾಡ್ತಾಯಿದ್ದೆ. ನಮ್ಮ ಹುಡುಗಿನ ಬಂದುಬಿಟ್ಟು ನಾನಮ್ಮ ನಾನು ಪೂಜೆ ಮಾಡ್ತೀನಿ ಅಂದು. ಪೂಜೆ ಎಲ್ಲ ಆದಮೇಲೆ ಕೂಳು ಹಾಕೋದು ಕಾಗೆ ಕೂಳು ಹಾಕಿ ಎಲ್ಲ ಹಿಂಗೆ ಕಾಯ್ತಾಯಿದ್ವಿ.